ಹರಿ ಓಂ. ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾರೀಕು 21 ಭಾನುವಾರ, ವಿಶ್ವ ಯೋಗ ದಿನಾಚರಣೆ, ದಿ ಇಂಟರ್ನ್ಯಾಷನಲ್ ಯೋಗ ಡೇ. ಇದರ ಪ್ರಯುಕ್ತ ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಯೋಗದ ಬಗ್ಗೆ, ಯೋಗ ಎಲ್ಲಿಂದ ಬಂತು, ಯಾರಿಂದ ಬಂತು, ಯೋಗ ಅಂದರೆ ಏನು, ಯೋಗದ ಉದ್ದೇಶ ಏನು, ಅವಶ್ಯಕತೆ ಏನು, ಮತ್ತು ಅಷ್ಟಾಂಗ ಯೋಗಗಳ ಬಗ್ಗೆ ಕಿರು ಪರಿಚಯ, ಇದೆಲ್ಲ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋನ ಈ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿದ್ದೀನಿ, ಅದನ್ನು ನೋಡಿ. ಈಗ ಪಾರ್ಟ್ 2. ಇವತ್ತು ಒತ್ತಡಕ್ಕೆ ಮೂಲ ಕಾರಣ ಅಲ್ಲಿಂದ ತಗೊಳ್ಳೋಣ. ಆಮೇಲೆ ಯೋಗಶಾಸ್ತ್ರ, ಅದರಲ್ಲಿ 6 ಷಟ್ ದರ್ಶನಗಳು, ಅಷ್ಟಾಂಗ ಯೋಗ, ಯೋಗ ವೃಕ್ಷ, ಯೋಗ ಚಿತ್ತವೃತ್ತಿ ನಿರೋಧ, ಇವುಗಳನ್ನು ನೋಡೋಣ. ಮೊದಲಿಗೆ ಈ ಒತ್ತಡದಿಂದ ಆಗುವಂತಹ ಸಮಸ್ಯೆಗಳು ಆಲ್ರೆಡಿ ಹಾಕಿದ್ದೀನಿ. ಮತ್ತೊಮ್ಮೆ, ಈ ಒತ್ತಡದಿಂದ ಆಗುವಂತಹ ಸಮಸ್ಯೆಗಳು BP, ಶುಗರ್, ನಿದ್ರಾಹೀನತೆ, ನರಗಳ ದೌರ್ಬಲ್ಯತೆ, ಇವುಗಳು. ಸರಿ, ಈ ಒತ್ತಡಕ್ಕೆ ಮೂಲ ಕಾರಣ ಯಾವುದು? 1938 ಹಿಂದೆ ಡಾಕ್ಟರ್ ಹ್ಯಾನ್ ಸೆಲಿ ಮತ್ತು ಶತಮಾನ ವರ್ಷಗಳ ಹಿಂದೆ ಬುದ್ಧ ಭಗವಾನ್ ಅವರುಗಳ ಹೇಳಿಕೆ ಪ್ರಕಾರ ಒತ್ತಡಕ್ಕೆ ಮೂಲ ಕಾರಣ ಬಯಕೆ, ಆಸೆ. ಅಂದರೆ ಒಂದು ಆಸೆಯನ್ನು ನಾವು ಪೂರೈಸಿದಾಗ ಮತ್ತೊಂದು ಆಸೆ, ಆ ಆಸೆಯನ್ನು ಪೂರೈಸಿದಾಗ ಮತ್ತಷ್ಟು ಆಸೆಗಳು ಹುಟ್ಕೊಳ್ತಾನೇ ಇರ್ತವೆ. ಹೀಗೆ ಆಸೆಗಳನ್ನು ಪೂರೈಸ್ತಾ ಹೋದಾಗ ಹಲವಾರು ಸಮಸ್ಯೆಗಳು ಅಡ್ಡಿ ಬರುತ್ತೆ. ಆದ್ದರಿಂದ ಮಾನಸಿಕವಾಗಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು, ಒತ್ತಡ, ಇದೇ ಒತ್ತಡಕ್ಕೆ ಮೂಲ ಕಾರಣ ಬೇಸಿಕಲಿ. ಈಗ ಮುಂದೆ ಯೋಗಶಾಸ್ತ್ರ ಎಂದರೇನು ನೋಡೋಣ. ಅದನ್ನು ಕೇಳಿದ್ದಾರೆ ಯೋಗ ಬಂಧುಗಳು. ಯೋಗಶಾಸ್ತ್ರ ಅಂದರೆ ಏನು? ಶಾಸ್ತ್ರ ಅಂದರೆ ಏನು? ನಂಬಿಕೆ ಮತ್ತು ಸತ್ಯ ಹಾಗೂ ಕ್ರಮಬದ್ಧವಾದ ಅಧ್ಯಯನಕ್ಕೆ ಪೂರಕವಾಗಿರುವುದನ್ನು ಶಾಸ್ತ್ರ ಅಂತ ಹೇಳ್ತೀವಿ. ಯೋಗವನ್ನು ಯಾಕೆ ಯೋಗಶಾಸ್ತ್ರ ಅಂತ ಹೇಳ್ತೀವಿ ಅಂದರೆ, ಯಾಕೆಂದರೆ ಯೋಗವು ದಿನನಿತ್ಯ ಸತ್ಯ ನಂಬಿಕೆ ಇದೆ, ಶಾಸ್ತ್ರೀಯ ಅಧ್ಯಯನಕ್ಕೆ ಪೂರಕವಾಗಿರುವುದರಿಂದ ಯೋಗವನ್ನು ಯೋಗಶಾಸ್ತ್ರ ಅಂತ ಕರಿತೀವಿ ಅಷ್ಟೇ. ಈಗ ಯೋಗಶಾಸ್ತ್ರ ಅಂದರೆ ಏನು ಅಂತ ನೋಡಿದ್ದೀವಿ. ಇದರಲ್ಲಿ ದರ್ಶನಗಳು 6 ಅಂದರೆ ಷಟ್ ದರ್ಶನಗಳು. ಯಾವುದು? ಮೊದಲನೇದು ಗೌತಮ ಮಹರ್ಷಿಗಳ ಶಾಸ್ತ್ರವನ್ನು ನ್ಯಾಯಶಾಸ್ತ್ರ ಅಂತ ಹೇಳ್ತೀವಿ. ಪತಂಜಲಿ ಮಹರ್ಷಿಗಳ ಶಾಸ್ತ್ರವನ್ನು ಯೋಗಶಾಸ್ತ್ರ. ಕಣಾದ ಮುನಿಗಳ ಶಾಸ್ತ್ರವನ್ನು ವೈಶೇಷಿಕ ಶಾಸ್ತ್ರ. ಕಪಿಲರ ಶಾಸ್ತ್ರವನ್ನು ಸಂಖ್ಯಾಶಾಸ್ತ್ರ. ಜೈಮಿನಿ ಮಹರ್ಷಿಗಳ ಶಾಸ್ತ್ರವನ್ನು ಪೂರ್ವ ಮೀಮಾಂಸಾ ಶಾಸ್ತ್ರ. ವ್ಯಾಸರ ಶಾಸ್ತ್ರವನ್ನು ಉತ್ತರ ಮೀಮಾಂಸಾ ಶಾಸ್ತ್ರ. ಇಲ್ಲಿ ಪೂರ್ವ ಉತ್ತರ ದಿಕ್ಕು ಅಲ್ಲ. ಪೂರ್ವ ಅಂದರೆ ಆದಿಕಾಲ ಅಂತ ಹೇಳ್ತೀವಿ ಅಲ್ಲ, ಗೋಲ್ಡನ್ ಡೇಸ್. ಉತ್ತರ ಲೇಟೆಸ್ಟ್. ಮೀಮಾಂಸಾ, ದಟ್ ಈಸ್ ಸಾಂಸ್ಕ್ರಿಟ್ ವರ್ಡ್, ಅಂದರೆ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್. ಶಾಸ್ತ್ರಗಳನ್ನು ಕ್ರಿಟಿಕಲ್ ಇನ್ವೆಸ್ಟಿಗೇಷನ್ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್ ಅಂತ ಅರ್ಥ ಆಯಿತು. ಈಗ ಯೋಗಶಾಸ್ತ್ರ, ಅದರಲ್ಲಿ 6 ದರ್ಶನಗಳು ನೋಡಿದ್ದೀವಿ. ಈಗ ಮುಂದೆ ಅಷ್ಟಾಂಗ ಯೋಗ, ಯೋಗ ವೃಕ್ಷ ನೋಡೋಣ. ಅಷ್ಟಾಂಗ ಯೋಗ ಯಾವುದು?
ಈಗಾಗಲೇ ನಾನು ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಕಿರುಪರಿಚಯ ಮಾಡಿದ್ದೀನಿ. ಮತ್ತೊಮ್ಮೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮತ್ತೊಮ್ಮೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಯಮ, ನಿಯಮ, ಆಸನ ಬಹಿರಂಗ ಯೋಗಗಳು. ಪ್ರಾಣಾಯಾಮ, ಪ್ರತ್ಯಾಹಾರ ಅಂತರಂಗ ಯೋಗಗಳು. ಧಾರಣ, ಧ್ಯಾನ, ಸಮಾಧಿ ಅಂತರಾತ್ಮ ಯೋಗಗಳು. ಈಗ ಮುಂದೆ ಯೋಗ ವೃಕ್ಷ. ವೃಕ್ಷ ಅಂದರೆ ಮರ, ಎಲ್ರಿಗೂ ಗೊತ್ತಿದೆ. ಯೋಗ ವೃಕ್ಷ ಅಂದರೆ ಇಲ್ಲಿ ಆ ಅಷ್ಟಾಂಗ ಯೋಗಗಳು ಎಲ್ಲೆಲ್ಲಿ ಇದೆ ಅಂತ ನೋಡೋಣ. ಮೊದಲಿಗೆ ಬೇರು, ಯಮ ಬೇರು, ನೇಮ ಕಾಂಡ, ಆಸನ ಕೊಂಬೆಗಳು, ಪ್ರಾಣಾಯಾಮ ಎಲೆಗಳು, ಪ್ರತ್ಯಾಹಾರ ತೊಗಟೆ, ಧಾರಣ ಜೀವರಸ, ಧ್ಯಾನ ಹೂವು, ಸಮಾಧಿ ಹಣ್ಣು ಪರಿಪಕ್ವತೆ. ಇದು ಯೋಗ ವೃಕ್ಷದ ಒಂದು ಕಿರುಪರಿಚಯ. ಮುಂದೆ ಹೋಗೋಣ. ಮುಂದೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಏನು ಅಂತ ಯೋಗ ಬಂಧುಗಳು ಕೇಳಿದವು. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯೋಗ ಚಿತ್ತ ವೃತ್ತಿ ನಿರೋಧ, ಇಟ್ ರೆಫರ್ಸ್ ಸ್ಟಿಲ್ಲಿಂಗ್ ದಿ ಮೈಂಡ್ in order to experience ultimate reality and move towards self-realization. That's all. ಇನ್ನು ಸಿಂಪಲ್ ಆಗಿ ನಾವು ಹೇಳಬೇಕಾದ್ರೆ, ಯೋಗ ಈಸ್ ರಿಮೂವಿಂಗ್ ದ ಫ್ಲಕ್ಚುಯೇಷನ್ಸ್ ಆಫ್ ದ ಮೈಂಡ್. ಫ್ಲಕ್ಚುಯೇಷನ್ಸ್ ಇನ್ ದಿ ಮೈಂಡ್. ಇನ್ನು ಸ್ವಲ್ಪ ಸ್ಪ್ಲಿಟ್ ಮಾಡೋಣ. ಯೋಗ ಅಂದರೆ ಇಟ್ ಮೀನ್ಸ್ to yoke, to unite, to join, to write. Chitta, consciousness. Vritti, fluctuations. Nirodha, quitting up, removal. That's all. Yoga, chitta, vritti, nirodha. This is the meaning. ಸರಿ, ಇನ್ನು ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾನೆ ಇರ್ತೇನೆ. ಯಾಕೆಂದರೆ ಯೋಗ ಮತ್ತು ಆಯುರ್ವೇದ ಉಗಮ ಸ್ಥಾನ ನಮ್ಮ ಭಾರತವೇ. ನಾವು ಸ್ವಲ್ಪ ಗಮನ ಕಮ್ಮಿ ಮಾಡಿದ್ವಿ, ಆದ್ದರಿಂದ ಪರದೇಶಕ್ಕೆ ಹೋಯಿತು. ಅಲ್ಲಿಂದ ತಿರುಗುಬಾಣ, ಸೂಪರ್ ಬ್ರೈನ್ ಎಕ್ಸಸೈಸ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ವಿನಾಯಕ ನಮಸ್ಕಾರ. ಆಲ್ರೆಡಿ ನಾನು ವಿನಾಯಕ ನಮಸ್ಕಾರ ಬಗ್ಗೆ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ, ಇನ್ನೂ ಹಾಕ್ತಾನೇ ಇರ್ತೀನಿ ಅಷ್ಟೇ. ಇದರ ಉದ್ದೇಶ, ಈ ಉದ್ದೇಶ ಸತತವಾಗಿ ಯೋಗ ಅಭ್ಯಾಸವನ್ನು ಎಲ್ಲರೂ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋಣ. ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾದರೆ ರೋಗ ಹತ್ತಿರ ಬರೋದಿಲ್ಲ. ಆರೋಗ್ಯವಂತರಾಗಿ ಇರ್ಬೋದು. ನಮ್ಮ ಸುತ್ತಮುತ್ತ ಇರೋರು ಆರೋಗ್ಯವಂತರಾಗಿ ಇರ್ತಾರೆ. ನಾವು ಯಾರಿಗೆ ಭಾರವಾಗಿರಲ್ಲ, ಬೇರೆಯವರು ನಮಗೆ ಭಾರವಾಗಿ ಇರೋದಿಲ್ಲ. ಮತ್ತು ಯಾಕೆಂದರೆ ಯೋಗ ಬಂಧುಗಳು ಸತತವಾಗಿ ಅಭ್ಯಾಸ ಮಾಡ್ತಾರೆ, ಅದು ತಿಳಿದಿರುವಂತಹ ವಿಷಯ. ಇಲ್ಲಿ ಈ ವಿಡಿಯೋ ಮುಖ್ಯ ಉದ್ದೇಶ ಏನೆಂದರೆ, ಕೆಲವರು ಯೋಗ ಮಾಡದೇ ಇರೋರು ಸಮಯ ಇಲ್ಲ ಅಂತಾರೆ. ಅವರಿಗೆ ಈ ವಿಡಿಯೋ ಮುಖಾಂತರ ಒಂದು ಮನವಿ, ಕಳಕಳಿಯಿಂದ ನಾನು ಸಿನ್ಸಿಯರ್ ರಿಕ್ವೆಸ್ಟ್ ಮನವಿ ಮಾಡಿಕೊಡ್ತೀನಿ ಅಂದರೆ, ಸತತವಾಗಿ ಅಭ್ಯಾಸ ಮಾಡಿ, ಎಷ್ಟು ಬರ್ತೋ ಅಷ್ಟು ಮಾಡಿ. ಸಮಯ ಇಲ್ಲ ಅಂತ ವರ್ಡ್ ಯು ರಿಮೂವ್ ಫ್ರಮ್ ಯುವರ್ ಡಿಕ್ಷನರಿ. ಯಾಕೆಂದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸಿದ್ದರೆ ನಾವು ಏನನ್ನೂ ಸಾಧಿಸಬಹುದು. ಆದ್ದರಿಂದ ಈ ದಿನದಿಂದ ನಾನು ಬಿಟ್ಟು ಹೋಗಿದ್ರು ಅಭ್ಯಾಸ ಕಂಟಿನ್ಯೂ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ.
ಸಂಕಲ್ಪ ಮಾಡಿಕೊಳ್ಳುವ ರೀತಿ ಹೆಂಗೆ? ಭ್ರೂ ಮಧ್ಯೆ ಆಜ್ಞಾ ಚಕ್ರ, ದಿ ಥರ್ಡ್ ಐ, ಅಲ್ಲಿ ನಿಮ್ಮ ಗಮನ ನೆಲೆಗೊಳಿಸಿ ಸಂಕಲ್ಪ ಸಿದ್ಧಿಯಾಗುವಂತಹ ದಿವ್ಯ ಸ್ಥಳ. ನಾನು ಈ ದಿನದಿಂದ ಯೋಗಾಭ್ಯಾಸ ಮಾಡ್ತೀನಿ, ನನ್ನ ಆರೋಗ್ಯವನ್ನು ಕಾಪಾಡಿಕೊಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ. ದಯವಿಟ್ಟು ಮತ್ತೊಮ್ಮೆ ಈ ವಿಡಿಯೋನ ನೋಡಿ ಎಲ್ಲರೂ ಮಾಡದೇ ಇರೋರು ಅಭ್ಯಾಸನ ಮಾಡಿ. ಅದೇ ನನ್ನ ಆಸೆ. ಈಗ ಎಲ್ರಿಗೂ ಭಾರತ ಮಾತಾಗಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹರಿ ಓಂ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.